ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಗೋವಿಂದನವರು, ನಮ್ಮ ಪದಾಧಿಕಾರಿಗಳಾದ ಪ್ರವೀಣ್ ಕುಮಾರಣ್ಣ, ಖಜಾನ್ಸಿ ಮಾದೇವಣ್ಣ, ನಮ್ಮ ವೈಸ್ ಪ್ರೆಸಿಡೆಂಟ್ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಸದಸ್ಯರುಗಳು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಮೊದಲನೇದಾಗಿ ಪತ್ರಿಕಾಗೋಷ್ಠಿ ಇವತ್ತು ನಿಮಗೆ ವೆಲ್ಕಮ್. ನಿನ್ನೆ ದಿನ ನಮ್ಮ ಸರ್ಕಾರದಿಂದ ಒಂದು ಇದು ಘೋಷಣೆ ಮಾಡಿದ್ದಾರೆ. ಅದು ಏಕರೂಪದ ಯಾವುದೇ ಥಿಯೇಟರ್ ಆಗ್ಬೋದು, ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, ಎಲ್ಲ ಒಂದೇ ರೀತಿಯ ದರೆ ಪ್ರಕಟಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಬೇರೆ ಸ್ಟೇಟವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಘನ ಸರ್ಕಾರಕ್ಕೆ ನಾವು ಸ್ವಾಗತ ಕೋರ್ತಾ ಇದ್ವಿ. ಅವ್ರು ಏನು ನಮಗೆ ಇವತ್ತಿನ ದಿನ ಇದು ಹೊರಡಿಸಿದಾರಲ್ಲ, ನೆಕ್ಸ್ಟ್ ಆರ್ಡರ್ ಬರುತ್ತೆ, ಮುಂದಿನ 15 ದಿನದಲ್ಲಿ ಜಾರಿ ಆಗುತ್ತೆ. ಅದೇ ಇವತ್ತು ಘೋಷಣೆ ಆಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಮುಂದೆ ಹೋಗಿ ಇನ್ನೊಂದು 15 ದಿನದಲ್ಲಿ ನಮಗೆ ಜಾರಿಗೊಳಿಸ್ತಾರೆ. ಇದನ್ನು ಇದು ಪೆಂಡಿಂಗಲ್ಲಿತ್ತು. 16ರಲ್ಲಿ ಓಡಿಸ್ಬಿಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿ ಅದನ್ನು ಸ್ಟಾಪ್ ಮಾಡಿದರು, ಸ್ಟೇ ತಂದಿದ್ರು. ಈ ಸಲ ಎಲ್ಲ ಬಂಧವಾಗಿ ಎಲ್ಲವನ್ನು ನೀಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 15 ದಿನ ಟೈಮ್ ಕಾಲಾವಕಾಶ ಕೊಟ್ಟಿದ್ದಾರೆ. ಯಾರೂ ಸಹ ಇದನ್ನು ವಿರೋಧ ಮಾಡೋಕ್ಕಾಗೋದಿಲ್ಲ. ಆ ಥರ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನೊಂದು, ಇದು ಎಲ್ಲರಿಗಂತ ನಮ್ಮ ಇಂಡಸ್ಟ್ರಿಗಲ್ಲ, ಕರ್ನಾಟಕದ ಏನು ಜನತೆ ಇದ್ದಾರಲ್ಲ ಅವ್ರಿಗೆಲ್ಲರೂ ಏನು ಬಯಸ್ತಾ ಇದ್ರು. ನಾವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಬೇಕಾದಷ್ಟು ಖರ್ಚಾಗ್ತಾ ಇದೆ, ನಾವು ಯಾರು ನೋಡೋಕ್ಕಾಗ್ತಾ ಇಲ್ಲ, ತಿಂಗಳಲ್ಲಿ ಒಂದು ಸಿನಿಮಾ ನೋಡೋಕ್ಕೂ ಆಗ್ತಾ ಇಲ್ಲ ಅನ್ನೋ ರೀತಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಅದನ್ನು ಇವತ್ತು ಸಲೀಸಾಗಿ ನಮ್ಮ ಘನ ಸರ್ಕಾರ ಅನುವು ಮಾಡಿಕೊಡ್ತಾ ಇದೆ. ಅದಕ್ಕೆ ಎಲ್ಲರೂ ಶ್ಲಾಘನೀಯ ಹೇಳ್ತಾ ಇದ್ದಾರೆ. ನಮ್ಮ ಚಾಂಬರೇ ಅಲ್ಲ, ಎಲ್ಲ ಒಕ್ಕೂಟಗಳಾಗ್ಬೋದು, ಇನ್ನೊಂದು ಅಂಗಸಂಸ್ಥೆಗಳಾಗ್ಬೋದು, ಎಲ್ಲರೂ ನಮ್ಗೆ ಕೇಳ್ತಾ ಇದ್ರು, ಇದು ಯಾವಾಗ ಬರುತ್ತೆ, ನೀವು ಸ್ವಲ್ಪ ಫಾಲೋ ಮಾಡಿ ಅಂತೇಳಿ ಕೇಳ್ತಾನೆ ಇದ್ರು. ನಾವೆಲ್ಲರೂ ಸೇರಿಕೊಂಡು ಒಬ್ಬರ ಮೇಲೇನು ಭಾರ ಹಾಕಿದ್ವಿ. ಎಲ್ಲರೂ ಕೇಳ್ತಾ ಇದ್ರು. ಆದರೆ ನಮ್ಮ ಗೋವಿಂದನ ಅಲ್ಲಿ ಗೌರ್ಮೆಂಟಲ್ಲಿ ಹತ್ತಿರದಾಗಿ ಇರೋದ್ರಿಂದ ಅವ್ರ ಕಡೆಗೆ ನಾವು ಹೆಚ್ಚಿಗೆ ಅವ್ರನ್ನ ಮುಂದೆ ಬಿಟ್ಟಿದ್ವಿ. ಅವರು ಕೇಳಿದಾಗಲ್ಲ ಈಗಾಗಾಯ್ತು ಅಂತ ಹೋಗಿ ಬರ್ತಾನೇ ಇದ್ದಾರೆ. ಅಷ್ಟು ಕೊನೆಗೆ ಇಲ್ಲಿ ಒಳ್ಳೆಯ ಸುದ್ದಿ ಬಂದಿದೆ. ನಾವು ಮೊದಲನೇದಾಗಿ ಅವ್ರಿಗೆ ನಮ್ಮ ಏನು ಇಂಡಸ್ಟ್ರಿ ಬೇಡಿಕೆನ ಈಡೇರಿಸಿದ್ದಾರಲ್ಲ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಇಷ್ಟಲ್ಲೇ ಅವ್ರಿಗೆ ದೊಡ್ಡ ಅಭಿನಂದನಾ ಸಮಾರಂಭನ ಮಾಡಬೇಕಂತ ಇದ್ವಿ. ಇನ್ನು ಮುಂದೆ ಏನೇನು ಆಯಿತು, ಹೇಗಾಯಿತು ಅನ್ನೋದನ್ನೆಲ್ಲ ನಮ್ಮ ಗೋವಿಂದನವರು ನಿಮಗೆ ವಿವರವಾಗಿ ತಿಳಿಸ್ತಾರೆ. ಪ್ರೇಕ್ಷಕರಿಗೆ ಅನುಕೂಲ ಆಗಿದೆ ಎಲ್ಲದಕ್ಕಿಂತ. ನಮ್ಮ ಕೆಲವ್ರಿಗೆ ಸ್ವಲ್ಪ ಏನೋ ಪ್ಯಾನ್ ಇಂಡಿಯಾ ಅಂತ ಮಾಡ್ತೀವಿ. ಆಮೇಲೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಹೆಚ್ಚಿನ ಸೌಕರ್ಯ ಕೊಡ್ತಾ ಇದ್ವಿ. ನಮಗೆಲ್ಲ ಸಾಕಾಗಲ್ಲ ಅನ್ನೋದು ಅವ್ರಿಗಿದೆ. ಆದರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಆಗಿದೆಯಲ್ಲ, ಇನ್ನೊಂದು 3-4 ತಿಂಗಳಲ್ಲಿ ಗೊತ್ತಾಗತ್ತೆ ಏನು ಹೆಚ್ಚಿನ ಸಂಖ್ಯೆ ಜನ ನೋಡ್ತಾರೆ. ಇವತ್ತಿನ ದಿನ ಏನು ಒಂದು ಥಿಯೇಟ್ರಿಗೆ ಎಲ್ಲರೂ ಬರೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಪ್ರೇಕ್ಷಕರಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಮುಂದಿನ ಏನು ಮುಂದೆ ನಡೀತಾ ಇತ್ತಲ್ಲ ಥಿಯೇಟ್ರ್ಗಳಲ್ಲಿ ಸಾಲಿಗೆ ಜನ ನಿಂತ್ಕೊಳ್ತಾ ಇದ್ರು. ಅದು ಮುಂದೂ ಮರುಕಳಿಸ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿ ಹೆಚ್ಚಿನ ಜನಸಂಖ್ಯೆ ನೋಡ್ತಾರೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಮಲ್ಟಿಪ್ಲೆಕ್ಸಲ್ಲಿ ಆಗ್ಬೋದು, ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಮಾಡ್ತಾ ಇದ್ದಾರಲ್ಲ ಅವರು ಗಮನಕ್ಕೂ ಬರುತ್ತೆ. ಸರಿ, ಇದು ಮಾಡಿರೋದು ಇವರು, ಇದು ಮುಂದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವ್ರಿಗೆ ಏನೋ ಅವರು ಅನಿಸಿಕೆಗಳು ರಾಂಗ್ ಆಗ್ಬೋದು. ನಾವು ಇಷ್ಟೆಲ್ಲ 1000 ಕೋಟಿ ಮಾಡ್ತಾ ಇದ್ವಿ, ನಮಗೆ ಎಲ್ಲಿ ಹೊಡೆತ ಬೀಳುತ್ತೆ ಅಂತೇಳಿ. ನಿಮ್ಗೆ ಎಲ್ಲ ಸ್ಟೇಟಲ್ಲಿ ಇದೆ. ನಮ್ಮದೇನು ಕರ್ನಾಟಕ ಹೊರತುಪಡಿಸಿ ಎಲ್ಲ ಸ್ಟೇಟಲ್ಲೂ ಕಡಿಮೆ ರೇಟ್ಗಳಲ್ಲಿ ಇರೋದು. ಇವತ್ತಿನ ದಿನ ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕೆಲವೆಲ್ಲೂ ಅವರು ಏನು ಕರ್ನಾಟಕದವ್ರನ್ನ ಅಷ್ಟು ಹೋಗ್ಲಿದ್ದಾರೆ. ರಾತ್ರಿ ನೋಡಿದೆ ಕೆಲವು ಚಾನಲ್ಗಳಲ್ಲಿ ಅಷ್ಟು ಕಟ್ಟುನಿಟ್ಟಾಗಿ ಅವ್ರು ಮಾಡ್ತಾರೆ, ಅಂದ್ಕೊಟ್ಟಿದ್ದು ಸಾಧಿಸ್ತಾರೆ ಅನ್ನೋದನ್ನು ಅವರ ಚಾನಲ್ಗಳಲ್ಲಿ ನೋಡಿದ್ವಿ. ಇನ್ನು ಏನಾದ್ರು ಕ್ವಶನ್ಸ್ ಇದ್ದರೆ ನಮ್ಮ ಗೋವಿಂದನ್ ಅವ್ರನ್ನ ಕೇಳಿ, ನಮ್ಮನ್ನೇನಾದ್ರು ಕೇಳೋದಾದ್ರೂ ಕೇಳು. ನನ್ನೆಲ್ಲ
ಮಾಧ್ಯಮದ ಮಿತ್ರರೇ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಬಹುಶಃ ಮೊನ್ನೆ ನಡೆದಂಥ ಒತ್ತಾಯ ಅಲ್ಲ, ಸುಮಾರು 2015ನೇ ಇಸ್ವಿಯಿಂದ ಈ ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ರೂಪ ತೆರಿಗೆ ಟಿಕೆಟ್ ದರ ನಿಗದಿ ಆಗಬೇಕು ಅಂತ ಹೇಳ್ಬಿಟ್ಟು 29/12/2015ರಿಂದ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದೆ. 15ರಲ್ಲಿ ಒಂದು ಚಲನಚಿತ್ರ ನೀತಿಯನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ವಾಣಿಜ್ಯ ಮಂಡಳಿಗೆ ಮಾನ್ಯ ವಾರ್ತಾ ಇಲಾಖೆಯ ಅಧಿಕಾರಿಗಳು ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಅವತ್ತೇ 29/12/2015ರಲ್ಲೇ ಒಂದು ಚಲನಚಿತ್ರ ನೀತಿಯಲ್ಲಿ ಯಾವುದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೆವು. ಅದರಲ್ಲಿ ಬಹಳ ಮುಖ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ಶುಲ್ಕ ಪ್ರಸ್ತುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಸುಮಾರು 300ರಿಂದ 500ವರೆಗೆ ನಿಗದಿಪಡಿಸಿದ್ದು, ಇದರಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನತೆಯು ಸಿನಿಮಾ ಮನರಂಜನೆಯಿಂದ ವಂಚಿತರಾಗುತ್ತಿದ್ದಾರೆ. ಜೊತೆಗೆ ಜನತೆಯು ಸಹ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಚಿತ್ರ ವೀಕ್ಷಿಸಲು 100 ರು 120 ರೂಗಳ ಪ್ರವೇಶ ಶುಲ್ಕ ವಿಧಿಸುವಂತೆ ಕ್ರಮವಿಡಬೇಕಾಗಿ ಕೋರುತ್ತೇವೆ. ಈಗಾಗಲೇ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಶುಲ್ಕವನ್ನು ನಿಗದಿಪಡಿಸಿದ್ದು ತಮ್ಮ ಗಮನಕ್ಕೆ ತರಲಿಸುತ್ತಾ 50% ಸ್ಕ್ರೀನು ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು 2015ರಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಮಿತ್ರರೇ, ನಿಮಗೆಲ್ಲ ಒಂದು ಮಾತು ಹೇಳಬೇಕಾಗಿದೆ. 2016ರಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ನಾನು ನೆನೆಸ್ಕೋಬೇಕು. ಭಾಳ ಮುಖ್ಯವಾಗಿ ನಾನು ಇಲ್ಲಿ ಇಬ್ಬರನ್ನ ನೆನೆಸ್ಕೊಳ್ಳಬೇಕು. ಒಂದು ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಜೈಮಾಲ, ನಾನು 3 ಜನ ಸೇರಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಭೆ ನಡೀತಾ ಇತ್ತು, ಬಡ್ಜೆಟ್ ಸಭೆ. ಆ ಸಭೆಗೆ ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿಕೊಂಡು 23/2/2016ರಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ದಯಮಾಡಿ ಈ ಒಂದು ಶುಲ್ಕವನ್ನು ನೀವು ನಿಗದಿ ಮಾಡಿಸ್ಬೇಕು ಅಂತ. ಅಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ದುಬಾರಿ ಪ್ರವೇಶ ಶುಲ್ಕ ಅದನ್ನು ಕೊಟ್ಟಿದ್ದೀವಿ. ಪ್ರಸ್ತುತ ನಗರ ಪ್ರದೇಶದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುತ್ತಿದೆ. ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಕನ್ನಡೇತರ ಚಿತ್ರಗಳ ಜೊತೆ ಕನ್ನಡ ಚಿತ್ರಗಳನ್ನು ಸಹ ಪ್ರದರ್ಶಿಸುತ್ತಿದ್ದು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂಬ ಕೂಗು ಉದ್ಯಮದ ವಲಯಗಳಿಂದ ಕೇಳಿಬರುತ್ತಿದೆ. ಆದ್ದರಿಂದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅಲ್ಲದೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ದರ ಅತ್ಯಂತ ದುಬಾರಿಯಾಗಿದ್ದು ಪ್ರೇಕ್ಷಕರಿಗೆ ಅನುಕೂಲಕ್ಕೆ ತಕ್ಕಂತೆ ಪಕ್ಕದ ರಾಜ್ಯಗಳಲ್ಲಿ ಪ್ರವೇಶ ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬರೆದಿದ್ದು. ಅದನ್ನು ಹೇಳಿದ್ದೀನಿ. 100 ರು ಹಾಗೂ 120 ರು ಮಾತ್ರ ಮೇಲೆ ಮೀರಬಾರ್ದು ಅಂತ ಹೇಳ್ಬಿಟ್ಟು ಅವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ನಾನು, ಜೈಮಾಲ್ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು ಮನವಿ ಮಾಡಿಕೊಂಡು, ಅದಾದ ಮೇಲೆ ಮುಖ್ಯಮಂತ್ರಿಗಳು 2016ರಲ್ಲಿ ಒಂದು ಪತ್ರ ಬರೀತಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಬಗ್ಗೆ ಸಭೆ. ರಾಜ್ಯದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರಾತಿನಿಧ್ಯತೆ ನೀಡುವಂತೆ ಹಾಗೂ ಪ್ರವೇಶ ದರ ನಿಗದಿಪಡಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಘನ ಸರ್ಕಾರವು ನಮ್ಮ ಮನವಿಗೆ ಸ್ಪಂದಿಸಿ ಮಾನ್ಯ ವಾರ್ತಾ ಸಚಿವರು ದಿನಾಂಕ 11/3/2016ರಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಚಿತ್ರರಂಗದ ಪ್ರತಿನಿಧಿಗಳು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಭೆಯನ್ನು ಆಯೋಜಿಸಿ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಮಾನ್ಯ ವಾರ್ತಾ ಸಚಿವರು ಈ ಕುರಿತು 3 ರಾಜ್ಯಗಳ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ಭೇಟಿ ನೀಡಿದ ನಂತರ ಕ್ರಮವಿಡುವುದಾಗಿ ಆಶ್ವಾಸನೆ ನೀಡಿರುತ್ತಾರೆ. ಇದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟ ಪಕ್ಕದ ರಾಜ್ಯದಲ್ಲಿ ಅವರು ಸಮಯ ತಗೊಂಡ್ರು. ಆ ಸಂದರ್ಭದಲ್ಲಿ ನಮ್ಮನ್ನು ಸಭೆ ಕರೆದರು. ಅಲ್ಲಿ ಆ ಸಭೆಯಲ್ಲಿ ಭಾಳಷ್ಟು ಅಧಿಕಾರಿಗಳಿದ್ದರು. ಟ್ಯಾಕ್ಸ್ ಆಫೀಸ್ನವರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ವಾರ್ತಾ ಇಲಾಖೆ ಮಂತ್ರಿಗಳಿದ್ದರು. ವಾರ್ತಾ ಇಲಾಖೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾರಿಗೆ? ಸರ್ಕಾರಕ್ಕೆ. 2016ರಲ್ಲಿ
ನಮಗೆ ತೆರಿಗೆ ರೂಪದಲ್ಲಿ ಸುಮಾರು 96 ಕೋಟಿ ರೂಪಾಯಿ ತೆರಿಗೆ ಬಂದಿದೆ ಪರಭಾಷೆಯಿಂದ ಅಂತ ಹೇಳ್ತಾರೆ. ಮತ್ತು ಕನ್ನಡದಿಂದ ಸುಮಾರು 36 ಕೋಟಿ ಮಾತ್ರ ಅಷ್ಟೇ ಬಂದಿದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಸರ್ಕಾರ ನಡೆಸಬೇಕಾದ್ರೆ ನಮಗೆ ಹಣ ಬೇಕಾಗುತ್ತೆ ಕಾರ್ಯಕ್ರಮಗಳಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೂತಿರೋದು ಪರಭಾಷೆ ಚಿತ್ರಗಳ ರಕ್ಷಣೆ ಮಾಡೋದಕ್ಕಲ್ಲ, ನನ್ನ ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು. ಅವರ 96 ಕೋಟಿಯಿಂದ ನಾನು ಸರ್ಕಾರ ನಡೆಸ್ತಾ ಇಲ್ಲ, ನನಗೆ ಬೇಕಾಗಿಲ್ಲ. ಅದು 200 ರೂಪಾಯಿ ನೀವು ಮಾಡಿ, ನಾನು 150 ರೂಪಾಯಿ ಮೇಲೆ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡೆ. ಕೊನೆಗೆ ಅವ್ರು ನನ್ನ ಕರೆದು ಇರಲಿ ಒಂದು 50 ರೂಪಾಯಿ ಜಾಸ್ತಿ ಮಾಡೋಣ ಇನ್ನು ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಕೊಂಡೆ. ಆಯಿತು ಸರ್ ಮಾಡಿ, ಯಾಕೆಂದರೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದಾಗ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕೆ ಒಪ್ಕೊಂಡ್ಮೇಲೆ 16/2/2017 ಆದೇಶ ಹೊರಡಿಸ್ತಾರೆ. 200 ರೂಪಾಯಿಗಳಿಗೆ ಮೀರಿ ಯಾವುದೇ ಒಂದು ಟಿಕೆಟ್ ದರ ಹೆಚ್ಚು ಆಗಬಾರ್ದು ಅಂತ ಹೇಳಿ ಅವರು ಹೊರಡಿಸ್ತಾರೆ. ಆ ಸಂದರ್ಭದಲ್ಲಿ ತರಾತುರಿಯಾಗಿ ಯಾವ ಇಲಾಖೆಯಿಂದ ಹೊರಡಿಸ್ಬೇಕಾಗಿತ್ತೋ ಆ ಇಲಾಖೆಯಿಂದ ಹೊರಡಿಸ್ಲಿಲ್ಲ. ಅದು ಕಾನೂನು ಇಲಾಖೆಯಿಂದ ಹೋಗಬೇಕಾಗಿತ್ತು. ಹೋಮ್ ಡಿಪಾರ್ಟ್ಮೆಂಟಿಂದ ಆ ಒಂದು ಆದೇಶವನ್ನು ಹೊರಡಿಸ್ಬೇಕಾಗಿತ್ತು. ಆದರೆ ಕೈ ತಪ್ಪಿ ಅದು ವಾರ್ತಾ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಮಾಲೀಕರು ಮತ್ತು ಬಹಳಷ್ಟು ಜನ ಸೇರಿ ಕೋರ್ಟ್ಗೆ ಹೋದರು, ಸ್ಟೇ ತೊಗೊಂಡ್ಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಸರ್ಕಾರ ಇದಾಯಿತು. ಮತ್ತು ಅಧಿಕಾರಿಗಳು ನೀವು ಕೋರ್ಟ್ಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಎಲ್ಲ ನಿಮ್ಗೆ ಗೊತ್ತಿರೋದೆ. ಹಾಗಾಗಿ ಅದು ಅರ್ಧಕ್ಕೆ ನಿಂತೋಯ್ತು. ಇಲ್ಲಿ ಒಂದು ಮಾತನ್ನು ನಾನು ನಿಮ್ಗೆ ಹೇಳಲೇಬೇಕು. ನಮಗೆ CCI ಮಧ್ಯಪ್ರವೇಶ ಮಾಡಿದ್ಮೇಲೆ ನಾವು ಯಾವುದೇ ಪರಭಾಷೆ ಚಿತ್ರಗಳನ್ನು ನಿಯಂತ್ರಣಕ್ಕೆ ತರುವಂಥ ಅಧಿಕಾರವನ್ನು ನಾವು ಕಳ್ಕೊಂಡು, ಆ ಸಂದರ್ಭದಲ್ಲಿ ಪರಭಾಷೆ ಚಿತ್ರಗಳು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಏನಾಗುತ್ತೆ, ಹೊರಗಡೆ ಪಿಕ್ಚರ್ನ ನಾವು ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು 50 ಲಕ್ಷನೋ 1 ಕೋಟಿನೋ ಕೊಟ್ಟು ತರ್ತಾ ಇದ್ವಿ. ಈ ಮಲ್ಟಿಪ್ಲೆಕ್ಸ್ ಆದಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ಆ ಚಿತ್ರಗಳ ಒಂದು ತರುವಂಥ ಇದು ಜಾಸ್ತಿ ಆಯಿತು. ಏನಂದರೆ 3 ಕೋಟಿ 4 ಕೋಟಿ ಈ ಥರ ಆಯಿತು. ಅವರು 3 ಕೋಟಿ 4 ಕೋಟಿ ತಂದ ಮೇಲೆ ಅವ್ರು ಹೆಚ್ಚು ಇದರಲ್ಲಿ ಸ್ಕ್ರೀನಲ್ಲಿ ಪ್ರದರ್ಶನ ಮಾಡಲೇಬೇಕು. ಆವಾಗ ನಮ್ಮ ಕನ್ನಡಕ್ಕೆ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ. ಅದನ್ನು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಾಳ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಪರಿಗಣಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು. ಈಗ ನಾವು 26/6/2018 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ಮೇಲೆ ಅವರು ಕೂಡ ಆದೇಶ ಹೊರಡಿಸ್ತಾರೆ. ಅದು ನಿಮಗೆಲ್ಲರೂ ಗೊತ್ತಿದ್ದಂಗೆ ಮತ್ತೆ ಕೋರ್ಟಲ್ಲಿ ನಿಂತೋಗುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಹೋಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು, ನಾನು ಮತ್ತು ಅನೇಕ ಜನ ಹಿರಿಯರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಹೊಡೆದಂಥ ಆದೇಶವ ಜಾರಿ ಆಗಲಿಲ್ಲ, ಈ ಬಾರಿ ಅದು ಬಡ್ಜೆಟಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಹಠ ಹಿಡಿದು ಬಡ್ಜೆಟಲ್ಲೇ ನೀವು ಅನೌನ್ಸ್ ಮಾಡಬೇಕು, ಚಿತ್ರರಂಗ ಉಳಿಬೇಕಾಗಿದ್ದರೆ ಇಂಥ ಕೆಲಸ ನೀವು ಬಡ್ಜೆಟಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಂಡಾಗ ಅಲ್ಲಿ ಅಧಿಕಾರಿಗಳು ಒಂದು ಸಭೆ ನಡೀತಾ ಇರೋಂಥ ಸಂದರ್ಭದಲ್ಲಿ ನಾನು ಹೋಗಿ ಅವರಿಗೆ ಹೇಳಿದೆ, ಅವರು ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಹೇಳಿ, ಮತ್ತು ನಿಮಗೆ ಜಾಸ್ತಿ ಆಗೋದ್ರಿಂದ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಕೇಳಿದ್ರು. ನಾನು ಹೇಳಿದೆ, ಏನೇ ಜಾಸ್ತಿ ಆದರೂ ಆ ರೆವಿನ್ಯೂ ಎಲ್ಗೋಗುತ್ತೆ. ಆ ರೆವಿನ್ಯೂ ಕರ್ನಾಟಕದಲ್ಲಿ ಉಳ್ಕೊಂಡ್ರೆ ನಾವೆಲ್ಲ ಖುಷಿ ಪಡ್ಬೋದು. ಆ ರೆವಿನ್ಯೂ ಪೂರ್ತಿ ಆಂಧ್ರ, ತಮಿಳುನಾಡು, ಕೇರಳಕ್ಕೆ ಹೋಗುತ್ತೆ. ನಮಗೇನು ಉಳಿಯುತ್ತೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡು ಬಡ್ಜೆಟ್ ಮೀಟಿಂಗಲ್ಲಿ, ಮೊನ್ನೆ ನಡೆದಂಥ ಬಡ್ಜೆಟ್ ಮೀಟಿಂಗ್ನಲ್ಲಿ ಅವರು ಎದುರು ಬದಲಿಗೆ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆ ಎದುರುಗದರಿಗೆ ನಾನೆಲ್ಲವನ್ನ ಅವರಿಗೆ ವಿವರಣೆ ಕೊಟ್ಟಂಥ ಸಂದರ್ಭದಲ್ಲಿ ಒಪ್ಕೊಂಡು ಇವತ್ತು ಸರ್ಕಾರ ಈ ಒಂದು ಆದೇಶವನ್ನು ಇವತ್ತು ಜಾರಿ ಮಾಡಿದೆ. ಅದು ಕಾನೂನು ಇಲಾಖೆಯಿಂದ ಜಾರಿ ಮಾಡಿರೋದ್ರಿಂದ ನಮಗೆ ಖಂಡಿತ ಗ್ಯಾರಂಟಿ ಇದೆ. ಇನ್ನು 15 ದಿನದಲ್ಲಿ
ಇದು ಗೆಜೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಮಧ್ಯೆ ನಾನು ಬಹಳಷ್ಟು ಜನರನ್ನ ಕೇಳ್ಕೊಳ್ತೀನಿ. ಇವತ್ತು ಆಂಧ್ರ, ತಮಿಳುನಾಡು, ಕೇರಳ ಈ ಎಲ್ಲ ರಾಜ್ಯದಲ್ಲೂ ಕೂಡ 150 ರೂಪಾಯಿ ಮೇಲೆ ದಾಟಿಲ್ಲ. ಅವ್ರ ಇಂಡಸ್ಟ್ರಿ ನಡೆಸ್ತಾ ಇಲ್ವಾ? ಕರ್ನಾಟಕದಲ್ಲಿ 500, 1000, 1,500 ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತೀರ? ಇಲ್ಲಿ ಅಲ್ಲಿ ಮಾತ್ರ ಆ ಒಂದು ದರಕ್ಕೆ ನಿಗದಿ ಆಗಿದ್ದಾರೆ. ಇವತ್ತು ನೀವ್ಯಾಕೆ ಕರ್ನಾಟಕದಲ್ಲಿ ಆ ದರ ನಿಗದಿ ಮಾಡಿದ್ರೆ ನೀವ್ಯಾಕೆ ಮೈಪರ್ಸ್ಕೋತೀರಾ? ನನಗೆ ಅರ್ಥ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ. ಈ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದ್ರೆ ಒಂದಲ್ಲ ಚೆನ್ನಾಗಿರೋ ಪಿಕ್ಚರ್ನ 2 ಅಲ್ಲ 3 ಬಾರಿ ನೋಡ್ತಾರೆ, ಪ್ರೇಕ್ಷಕ ಬರ್ತಾನೆ, ಹೊರೆ ಆಗಲ್ಲ, ಅವನು ಹೊರೆ ಆಗಲ್ಲ. ಗೋಲ್ಡ್ ಕ್ಲಾಸ್ ಟಿಕೆಟ್ ಭಾನುವಾರದ ದಿವಸ 1,500, 2,000, 2,500, 3,000 ತನಕ ಇರುತ್ತೆ. 3,000 ತನಕ ಇರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಈ ಒತ್ತಡವನ್ನು ತಂದ ಮೇಲೆ ಮಾಡಿದರೆ, ನಾನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದವರಲ್ಲೂ ನಾನು ಮನವಿ ಮಾಡ್ತೀನಿ, ಕರ್ನಾಟಕದಲ್ಲಿ ಇದ್ದೀರಾ, ನೀವು ಕರ್ನಾಟಕದಲ್ಲಿ ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಪಾಲನೆ ಮಾಡಬೇಕು ಅಂತ ನಿಮ್ಮನ್ನು ಇಡೀ ಚಿತ್ರರಂಗದ ಪರವಾಗಿ, ಕನ್ನಡ ಚಿತ್ರೋದ್ಯಮದ ಪರವಾಗಿ ನಾನು ಎಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರನ್ನ ನೀವು ಇದನ್ನು ಪರಿಪಾಲನೆ ಮಾಡಿ, ಸರ್ಕಾರದ ಆಜ್ಞೆಗೆ ಯಾರೂ ಕೂಡ ಎಲ್ಲರೂ ಕೂಡ ತಲೆಬಾಗಬೇಕಾಗಿದೆ. ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನೀವು ಹೇಳ್ತೀರ, ಬೇರೆ ಬೇರೆ ಕಾರಣ ನೀವು ಹೇಳ್ತೀರಿ, ನನಗೆ ಗೊತ್ತಿದೆ. ಆ ಕಾರಣಗಳನ್ನು ಕೊಡೋದು ಬಿಟ್ಟು ಚಿತ್ರರಂಗದ ಬೆಳವಣಿಗೆಗೆ, ಅದರಲ್ಲೂ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನೀವು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೆಕ್ಸ್ನವರಲ್ಲಿ ಮನವಿ ಮಾಡಿಕೊಡ್ತೀನಿ. ಹಾಗೂ ಸಾರ್ವಜನಿಕರಲ್ಲಿ, ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಒಂದು ಕಡೆ ಒಂದು ಬಸ್ ದರ ಜಾಸ್ತಿ ಆದರೆ, ಮೊನ್ನೆ ಒಂದು 6 ರೂಪಾಯಿ ಬಡ ಒಬ್ಬ ಆಟೋ ಡ್ರೈವರ್ಗೆ ಇವತ್ತು ಏನು ನಿಗದಿ ಮಾಡಿದ್ರೆ 30 ರೂಪಾಯಿ, ಅದನ್ನು 36 ರೂಪಾಯಿ ಮಾಡಿದ ತಕ್ಷಣ ಓಹೋ ಅಂತೀರ. ಬರೀ 6 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ. ಒಂದು ಹೋಟ್ಲಲ್ಲಿ ಒಂದು ಕಾಫಿ ರೇಟು ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆ ಇದು ಮಾಡ್ತಾರೆ. ಬಸ್ ಟಿಕೆಟ್ ದರ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರ. ಆದರೆ ಇವತ್ತು ಇಂಥ ಒಂದು ದೊಡ್ಡ ದರೋಡೆ ನಡೀತಾ ಇದೆ, ಇದು ಹಗಲು ದರೋಡೆ. ಅದಕ್ಕೆ ನೀವು ಸ್ಪಂದಿಸಬೇಕಾಗಿದೆ. ಸಾರ್ವಜನಿಕರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ಈ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ, ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರೇಕ್ಷಕರ ಎದ್ದು ನಿಂತರೆ ಯಾರು ಏನು ಮಾಡೋಕ್ಕಾಗಲ್ಲ. ದಯಮಾಡಿ ಆ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಎಲ್ಲಿ ದುಬಾರಿ ಇರುತ್ತೋ ಅದನ್ನು ನೀವೆಲ್ಲರೂ ಖಂಡಿಸಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ನಾವೇನು ಬೇರೆ ಕೇಳ್ತಾ ಇಲ್ಲ, ನಾವು ಯಾವುದೇ ಚಿತ್ರನ ಬಿಡುಗಡೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲರೂ ಮಾಡಿ. ಆದರೆ ನಿಮ್ಮ ರಾಜ್ಯದಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ನಲ್ಲಿ ಇದೆಯೋ ಆ ರೇಟ್ ಆಫ್ ಅಡ್ಮಿಷನ್ ಇಲ್ಲಿಟ್ಟರೆ ನಿಮ್ಗೇನು ತೊಂದರೆ? ಅಲ್ಲಿ ಮಾತ್ರ ನೀವು ಪಾಲನೆ ಮಾಡ್ತೀರಾ, ಕರ್ನಾಟಕದಲ್ಲಿ ಯಾಕೆ ಪಾಲನೆ ಮಾಡಲ್ಲ? ಇವತ್ತು ನನ್ನ ಕನ್ನಡ ಚಿತ್ರ ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಎಲ್ಲರೂ ಪ್ರದರ್ಶನ ಆಗುತ್ತಾ? ಯಾವುದೋ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಅನ್ಸ್ಕೊಳ್ಳೋ ಒಂದು ಪಿಕ್ಚರ್ ಆಗುತ್ತೆ, ಅದು ವರ್ಷದಲ್ಲಿ 2 1 ಅದಕ್ಕೆ ಮೀರಕ್ಕಾಗಲ್ಲ. ಇವತ್ತು 2 1 ಪಿಕ್ಚರು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ. ಇವತ್ತು ನೀವು ಬರೋ ಪಿಕ್ಚರ್ ಎಲ್ಲ ನಮ್ಮ ಮೇಲೆ ಈ ರೀತಿ ಹೊರೆ ಆದರೆ ನಾವೇನು ಮಾಡಬೇಕು? ಇವತ್ತು ಯಾವ CCIಯು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಹೇಳ್ಬೋದು ಅವ್ರಿಗೆ, ನೋಡಿ ತಮಿಳುನಾಡಲ್ಲಿ ಇಷ್ಟಿದೆ, ಕರ್ನಾಟಕದಲ್ಲಿ ಇಷ್ಟು ಮಾಡಿ ಸರ್, ಹಾಗೆ ಅವರು ಒಪ್ಕೊಳ್ತಾರೆ. ಅದರಿಂದ ದಯಮಾಡಿ ನಾನು ಎಲ್ಲ ಚಿತ್ರಮಂದಿರದ ಮಾಲೀಕರನ್ನು ಮತ್ತು ಮಲ್ಟಿಪ್ಲೆಕ್ಸ್ ಮಾಲೀಕರನ್ನು ನಾನು ಕೇಳ್ಕೊಳ್ತೀನಿ, ದಯಮಾಡಿ ಈ ಒಂದು ಆದೇಶವನ್ನು ನೀವೆಲ್ಲ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಇಷ್ಟೆಲ್ಲ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಚಿತ್ರ ಬೇರೆ ಎಲ್ಲೂ ಓಡಲ್ಲ, ಕರ್ನಾಟಕದಲ್ಲಿ ಮಾತ್ರ ನಮಗೆ ಅಂಗೈ ಆಗಲ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದನ್ನು ಬೇರೆಯವರೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಂಚಿಕೆದಾರರಾಗಿರ್ಬೋದು, ಪ್ರದರ್ಶಕರಾಗಿರ್ಬೋದು, ಎಲ್ಲರಲ್ಲೂ ನಾನು ಅತ್ಯಂತ ಕಳಕಳಿಯಿಂದ ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ಅದನ್ನು ಹೇಳಬೇಕಲ್ಲಿ. ಇವತ್ತು 9 ಕೋಟಿ ಕೊಟ್ಟು ರಜನಿಕಾಂತ್ ಚಿತ್ರ ತಂದಿದೆ, 22 ಕೋಟಿ. ಯಾವುದು ಸರ್? ರಜನಿಕಾಂತ್ ಮುಂದೆ ಬರುವಂಥ ಚಿತ್ರ ಕೂಲಿ. ಅದರಲ್ಲಿ 2 ಕಂಡೀಷನ್ ಇದೆ. ಏಕರೂಪ ದರ ಜಾರಿಗೆ ಬಂದರೆ ಕರ್ನಾಟಕದಲ್ಲಿ ಈ ರೇಟ್, ಅದು ಬರಲಿಲ್ವಾ ಈ ರೇಟು ಅಂದರೆ
ಹೆಚ್ಚು ಕಮ್ಮಿ 50% ಜಾಸ್ತಿ ಕಮ್ಮಿ ಆಗುತ್ತೆ, ತರೋರು ಕಮ್ಮಿ ಆಗುತ್ತೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವ್ಯಾರು ಇಲ್ಲಿ ಬೇರೆ ಭಾಷೆಯನ್ನು ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ. ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಡ್ತೀನಿ, ಸರ್ಕಾರದ ಪಾಲನೆಯನ್ನು ನೀವೆಲ್ಲರೂ ಪಾಲಿಸಿ. ಇವತ್ತೇನು ರಾಜ್ಯ ಸರ್ಕಾರ, ನಾನು ನಿಜವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೇಳಿದ ತಕ್ಷಣ 1 ವಾರದಲ್ಲಿ ಈ ಆದೇಶವನ್ನು ಹೊರಡಿಸುವಂಥ ಕೆಲಸ ಮಾಡಿದರು. ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ರದಲ್ಲೇ ಬರೆದು ಕೂಡಲೇ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ನಮ್ಮ ಗೃಹ ಮಂತ್ರಿ ಹೋಗಿ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ರು. ನಿಜವಾಗಿ ಅವರಿಗೆ ವಿಶೇಷವಾಗಿ ಚಿತ್ರರಂಗದ ಬಗ್ಗೆ ಈ ಇಬ್ಬರು ಮಹನೀಯರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ. ದಯಮಾಡಿ ಇವತ್ತೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ಇವತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥದ್ದು ಇವತ್ತು ಮಲ್ಟಿಪ್ಲೆಕ್ಸ್ನವರ ಕೈಯಲ್ಲಿದೆ. ನಾವು ಭಾಳ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ನೀ ಮನವಿ ಸ್ಪಂದಿಸಬೇಕು. ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿ ಏನೋ ಕಾರಣಗಳನ್ನು ಕೊಟ್ಟರೆ ಆ ಕಾರಣ ಕೇಳೋದಕ್ಕೆ ನಾವು ತಯಾರಿಲ್ಲ, ಸರ್ಕಾರವನ್ನು ತಯಾರಾಗಿಲ್ಲ. ಹಾಗಾಗಿ ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಮಾಡೋಣ ಅಂತಕ್ಕಂಥ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿ ಸುಮಾರು 2013ರಿಂದ ಇವತ್ತು 2015ರಿಂದ ಇವತ್ತು 10 ವರ್ಷ ಶ್ರಮ ಪಟ್ಟಿದ್ದೀವಿ. ಈ ಒಂದು ಆದೇಶವನ್ನು ಜಾರಿ ಮಾಡಿಸೋದಕ್ಕೆ 10 ವರ್ಷದಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ಸರ್ಕಾರ ಒಳ್ಳೆಯ ಒಂದು ಆದೇಶವನ್ನು ಹೊರಡಿಸಿ ಕನ್ನಡ ಚಿತ್ರರಂಗ ಉಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಪೂರ್ಣ ತೆರಿಗೆಯನ್ನು ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪೂರ್ಣ ತೆರಿಗೆ ಕನ್ನಡ ಚಿತ್ರಕ್ಕೆ ತೆರಿಗೆ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರ ಮುಖ್ಯ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು. ನಾವು ಎಲ್ಲ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಆಸರೆಯಾಗಿ ನಿಂತಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಅವರು ಎಲ್ಲ ರೀತಿಯ ಒಂದು ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ತಲೆಬಾಗಿ ನಿಮಗೆ ನಾವು ಹೊಂದಿಸ್ತೀವಿ. ಮತ್ತು ನೀವು ಇರೋವರೆಗೂ ಕೂಡ ಕನ್ನಡ ಚಿತ್ರರಂಗವನ್ನು ಕೈ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಂಡು, ಬೇರೆ ಏನಾದರೂ ನೀವೇನಾದರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಇಲ್ಲಿಗೆ ನಾನು ಆಗಲೇ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ರಿಗೂ ನಾನು ಅವ್ರ ಹೆಸರು ಇವ್ರ ಹೆಸರು ಯಾರು ಹೇಳಲ್ಲ, ಇಡೀ ಚಿತ್ರರಂಗದ ಸಮಸ್ತ ಚಿತ್ರರಂಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಮ್ಮ ಜೊತೆ ಇದ್ದಿದ್ದಕ್ಕೆ. ಹಾಗಾಗಿ ವಾಣಿಜ್ಯ ಮಂಡಳಿ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ನಮ್ಮ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಏಕರೂಪ ಟಿಕೆಟ್ ದರ ಜಾರಿಯಾಗಿದೆ. ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾಗಿ ಮಾಜಿ ಅಧ್ಯಕ್ಷರುಗಳು ಆಗಾಗ ಬಂದು ಸಲಹೆಯನ್ನು ಕೊಟ್ಟು ನಮ್ಮ ಜೊತೆ ಇದ್ದಾರೆ. ಮತ್ತು ನಾನಾಗಲೇ ಹೇಳಿದೆ, ರಾಧನ್ ಸಿಂಗ್ ಬಾಬು, ಜಯಮಾಲ್ ಅವರು ಇದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅದರ ಜೊತೆಗೆ ನಾನು ಇರ್ಬೋದು, ಅದು ಬೇರೆ ವಿಷಯ. ಆದರೆ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಒಂದು ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಬೇರೆ ಏನಾದರೂ ಸರ್, ಈಗ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸೋದಿದ್ರೆ ವ್ಯಕ್ತಪಡಿಸ್ಬೋದು. ಇನ್ನು 15 ದಿನಗಳೊಳಗೆ ನಿಮಗೆ ಮಲ್ಟಿಪ್ಲೆಕ್ಸ್ಗಳು ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಂಪರ್ಕ ಮಾಡಿದಾರಾ? ಅದರ್ವೈಸ್ ಅವರ ಅನಿಸಿಕೆ ಏನಿದೆ ಸದ್ಯಕ್ಕೆ? ಅವರು ಎಲ್ಲ ಒಪ್ಕೊಂಡಿದ್ದಾರೆ ಇದಕ್ಕೆ ಹೇಗೆ ಅಂತ? ಇಲ್ಲ, ಇದುವರೆಗೂ ಅವ್ರು ಯಾರು ನಮಗೆ ಸಂಪರ್ಕ ಮಾಡಿಲ್ಲ, ಯಾರೂ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಮ್ಗೆ ಈಗಾಗಲೇ ಹೇಳಿದ್ದೀವಿ, ತಮಿಳ್ನಾಡಲ್ಲಿ ಇಷ್ಟಿದೆ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಅರ್ಥ ಆಗಿದೆ. ಅವರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ನಮ್ಗೆ ಯಾವುದೇ ಪತ್ರ ಬರೆದಿಲ್ಲ. ನೀವು ಹೇಳ್ತಿರೋದು ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಆಲ್ರೆಡಿ, ಇನ್ನೂ 1 ದಿವಸ ಟೈಮ್ ಇದೆ. ನಿಮಗೆ ಅಷ್ಟು ಕಾನ್ಫಿಡೆಂಟ್ ಹೆಂಗೆ ಹೇಳ್ತೀರಾ? ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನೋಡಿ. ಜವಾಬ್ದಾರಿ ಕೇಳಿಸ್ಕೊಳ್ಳಿ ಸರ್, ನಮ್ಮ ಪತ್ರಿಕಾ ಮಿತ್ರದ ಮೇಲೆ ಜವಾಬ್ದಾರಿ ಇದೆ ಅಂತ. ಒಂದು ಸಿನಿಮಾನ ತಮಿಳು ತೆಲುಗು ಸಿನಿಮಾನ ನೀವು 25 ಕೋಟಿ 30 ಕೋಟಿ ತಂದ ಮೇಲೆ ಇಲ್ಲಿ ಕನ್ನಡದ ಸಣ್ಣ ಪುಟ್ಟ ನಿರ್ಮಾಪಕರು ಸಿನಿಮಾಗಳಿರ್ತವೆ, ಅವ್ರು ಅಷ್ಟು ಕಲೆಕ್ಷನ್ ಮಾಡಲೇಬೇಕು. ಅಲ್ಲ ಒಂದು ನಿಮಿಷ, ಕೇಳಿಸ್ಕೊಳ್ಳಿ, ಮುಗಿಸ್ಬಿಡ್ತೀನಿ.
ಆ 30 ಕೋಟಿ ಕಲೆಕ್ಷನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಅವ್ನು ಒಂದು 5 ಕೋಟಿ ಲಾಭ ಬರಬೇಕಾಗುತ್ತೆ. ಅಲ್ಲೇನು ಮಾಡ್ತಾರೆ, ಇಲ್ಲಿ ನಮ್ಮ ತಿಂಗಳಾನುಗಟ್ಟಲೆ ತಮಿಳು ತೆಲುಗು ಸಿನಿಮಾಗಳು 400-500 ಸ್ಕ್ರೀನ್ಗಳು ಹೋಗ್ತವೆ. ನಾವು ಕನ್ನಡಿಗರು ಏನು ಮಾಡಬೇಕು, ಇದು ನಮ್ಮ ಜವಾಬ್ದಾರಿ, ನಮ್ಮ ಅಸ್ಮಿತೆ ಅಲ್ವೇ ಇದು? ನಾವೇನು ಹೋರಾಟ ಮಾಡೋಕ್ಕಾಗುತ್ತೆ? ಈಗ ನಾವು ಸಣ್ಣ ಪುಟ್ಟ ನಿರ್ಮಾಪಕರು ಅದನ್ನ ಜವಾಬ್ದಾರಿಗಳಿದೆ. ಸಪೋರ್ಟ್ ಮಾಡಬೇಕು. ನೀವು ಎಲ್ಲ 15 ದಿನ ಹೋರಾಟ ಮಾಡ್ಕೊಂಡು ಬಂದ್ರಿ, ಅದ್ರ ಪ್ರತಿಫಲ ಇವತ್ತು ಸಿಕ್ಕಿದೆ ಅಂತ ಹೇಳಿ ಹೇಳ್ತಿರೋದಮ್ಮ. ನೀವು ಖುಷಿ ಪಡ್ತಿದ್ದೀರಾ? ಆಗಿದೆ. ಈಗ ಹೋಗಿ ಮಲ್ಟಿಪ್ಲೆಕ್ಸ್ ನೀವು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಮಲ್ಟಿಪ್ಲೆಕ್ಸ್ ಮೀಟ್ ಮಾಡಿ ಈ ತರ ಆಗಿದೆ, ಫೈನಲ್ ಮಾಡಿದೆ, ನೀವು ಯಾರು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಏನಾದ್ರು ಮಾತಾಡಿದ್ರಾ? ಅದಾದ್ಮೇಲೆ ಇಲ್ಲ ಖುಷಿ ಆಯ್ತು ಮಾಡೋದಕ್ಕೆ ನೀವೇನು ಅಲ್ಲಲ್ಲ. ಈಗ ನಾನು ಈಗ ಒಂದು ಸರ್ಕಾರಕ್ಕೆ ಸಲ್ಲಿಸಬೇಕು, ಜೊತೆಗೆ ನಾನು ಕೇಳ್ಕೊಂಡೆ ಮಲ್ಟಿಪ್ಲೆಕ್ಸ್ನವ್ರನ್ನ ನಮ್ಮ ಜೊತೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೋದಕ್ಕೆ ಕರೆದಿರೋದು ಈ ಪತ್ರಿಕಾಗೋಷ್ಠಿ. ನೀವು ಬೇರೆ ಬೇರೆ ಯಾವುದೇ ಕಾರಣಗಳನ್ನು ಕೊಡಬೇಡಿ, ನೀವು ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ನೋಡ್ಕೊಡಿ, ದಯಮಾಡಿ ಕನ್ನಡ ಚಿತ್ರರಂಗಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಡಿ ಅಂತ ಹೇಳ್ಬಿಟ್ಟೆ ನಾನು ಪತ್ರಿಕಾಗೋಷ್ಠಿ ಇದೇ ಅವ್ರನ್ನ ಕೇಳ್ಕೊಳ್ಳದೆ ಈ ಪತ್ರಿಕಾಗೋಷ್ಠಿ. ಸರ್, ಈಗ ಸಿಎಂ ಅವ್ರಿಗೆ ಆಲ್ರೆಡಿ ಇದೇ ಒಂದು ನಿಮಿಷ, ಸಿಎಂ ಅವ್ರಿಗೆ ಆಲ್ರೆಡಿ ಒಬ್ಬ ಹೀರೋ, ಸ್ಟಾರ್ ಹೀರೋ, ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಹೋಗಿ ಸಂಪರ್ಕ ಮಾಡಿದ್ದಾರೆ. ಒಂದು ದೊಡ್ಡ ಸಂಸ್ಥೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಇದು ಬೇಡ, ಏಕರೂಪದರ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಇದೆ. ನೀವು ಆವಾಗಲೇ ಅದು ಬಜೆಟ್ನಲ್ಲಿ ಜಾರಿ ಆಯ್ತಲ್ಲ, ಅದಾದ್ಮೇಲೆ ಅವ್ರು ಹೋಗಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಇದು ನಿಜನಾ? ಆ ಥರ ಆಗಿದ್ರೆ ಅವರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಮತ್ತೆ ಯಾಕೆ ಅವ್ರ ಹೆಸರುಗಳನ್ನ ಆಚೆ ತರ್ತಿಲ್ಲ ಅಂತ? ಮತ್ತೆ ಅವ್ರಿಗಾಗೋ ಒಂದಷ್ಟು ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ತಾರೆ, ಅವ್ರು ಕೇಳ್ತಾರೆ, ಅವ್ರ ಜವಾಬ್ದಾರಿ. ಈಗ ನೀವು ಕೇಳಿದ್ದು ಸರಿ, ನಮ್ಮ ಗಮನಕ್ಕೆ ಆ ಥರ ಯಾವುದೇ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬರ ಹಿತಾಸಕ್ತಿ ಕಾಪಾಡೋ ಜವಾಬ್ದಾರಿ ಅವ್ರಿಗಿಲ್ಲ. ಇಡೀ ಕರ್ನಾಟಕದ ಕನ್ನಡಿಗರ ಕನ್ನಡ ಚಿತ್ರೋದ್ಯಮವನ್ನು ವಿರೋಧ ಹಿತವನ್ನು ಕಾಪಾಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಇರೋದ್ರಿಂದಲೇ ಇದನ್ನು ಜಾರಿ ಮಾಡಿರೋದು. ಆ ಕಾರಣಕ್ಕೆ ಒಂದೇ ನಿಮಿಷ. ಈಗ ನಮ್ಮ ಅಧ್ಯಕ್ಷರಾಗಲೇ ಹೇಳಿದ್ರಲ್ಲಿ ಗೌರ್ಮೆಂಟು ಇದು ದುಡ್ಡಿನ ವಿಷಯ ಅಲ್ಲ, ನಮ್ಮ ಕರ್ನಾಟಕದ ಜನತೆ ವಿಷಯ. ಕರ್ನಾಟಕದ ಜನತೆ ಹೆಚ್ಚಿನ ಜನ ಏನು ಕೇಳ್ಕೊಳ್ತಾ ಇದ್ದಾರೆ, ನಾವೆಲ್ಲ ಜನ ಸಿನಿಮಾ ನೋಡ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಇದೆ. ನೀವು ಇಟ್ದಿರೋ ರೇಟ್ಗಳೆಲ್ಲ ಇಟ್ಬಿಟ್ಟು ನಮ್ಮನ್ನ ಜನನ ಬರೋಕ್ಕಾಗ್ತಿಲ್ಲ, ಜನ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ಬರ್ತಾರೆ? ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ 10,000-15,000 ರೂಪಾಯಿ ಒಂದು ಸಿನಿಮಾ ನೋಡೋಕೆ ಬೇಕಾಗತ್ತೆ. ಇದೇ ಕಮ್ಮಿ ಆದಾಗ ತಿಂಗಳಲ್ಲಿ ಒಂದು ಸಿನಿಮಾ ನೋಡೋರು 2 ಸಿನಿಮಾ ನೋಡ್ಬೋದು, 3 ಸಿನಿಮಾ ನೋಡ್ಬೋದು. ಅದು ಅವ್ರದ್ದು ನಮ್ಮ ಮುಖ್ಯಮಂತ್ರಿಗಳದ್ದು ಮೊದಲು ಏಮ್ ಅದಿದೆ. ನಮ್ಮ ಎದುರುಗೇನೆ ಹೇಳಿದ್ರು ಅವತ್ತು ಏನು ಬಜೆಟ್ ಮೀಟಿಂಗ್ ನಡೀತೈತಲ್ಲ, ಆ ಮುಖ್ಯ ಕಾರ್ಯದರ್ಶಿಗಳೆಲ್ಲರೂ ಕೂತಿದ್ರು. ಅವ್ರು ಹೇಳಿದ್ರು, ಸರ್ ಕನ್ನಡ ಬೇಕಾದ್ರೆ ಕಮ್ಮಿ ಮಾಡಿ, ಅದರ್ ಲ್ಯಾಂಗ್ವೇಜ್ಗೆ ನೀವು ಯಾಕೆ ಕಮ್ಮಿ ಮಾಡೋಕೆ ಹೋಗ್ತೀರಿ, ನಿಮ್ಗೇನು ಲಾಭ ಇದೆ ಅಂದರು. ಅವರಂದ್ರು ನಮ್ಮ ಜನ ಸಿನಿಮಾ ನೋಡಬೇಕು. ಏನು ಇವತ್ತಿನ ಪ್ಯಾನ್ ಇಂಡಿಯಾ ಅಂತ ಬಂದಿದ್ದು ಒಂದಿನ ಬಂದು ಪ್ಯಾಕೆಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಜನತೆ ಎಲ್ಲ ಸಿನಿಮಾ ನೋಡಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ಅವರು ಅಂದರೆ ಅವಾಗ ನಮಗೇನು ನಥಿಂಗ್, ಇದು 100 ಕೋಟಿ 200 ಕೋಟಿ ನೀವು ಮಾಡಿರಿ, ಅದೇ ರೇಟ್ ಎಲ್ಲ ಕಡೆ ಇರಲಿ. ಎಲ್ಲ ಸಿನಿಮಾ ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, ಯಾವುದೇ ಥಿಯೇಟರ್ ಆಗ್ಬೋದು ಇರ್ತಿ. ಕೆಲವರು ನೀವೇನು ಹೇಳಿದ್ರೆ ದೊಡ್ಡ ಆರ್ಟಿಸ್ಟ್ಗಳು, ದೊಡ್ಡ ನಿರ್ಮಾಪಕರು ಏನು ಮಲ್ಟಿಪ್ಲೆಕ್ಸ್ ಅವರೆಲ್ಲ ಅಪೋಸ್ ಮಾಡ್ಬೋದು ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ ಮೇಡಮ್. ಅವ್ರಿಗೂ ನಾವು ಹೇಳಿದ್ವಿ ಕೆಲವ್ರಿಗೆ, ನೋಡಿ ಸರ್ ಇದು ಏನಾದ್ರು ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಜನ ಜಾಸ್ತಿ ಬರ್ತಾರೆ. ಇವತ್ತು 1000 ಜನ ನೋಡೋರು 10,000 ಜನ ನೋಡ್ತಾರೆ. ಎಲ್ಲಿ ಹೋಗುತ್ತೆ ದುಡ್ಡು? ಅಲ್ಲೇ ಬರ್ತದೆ ಮೇಡಮ್. ಎಕ್ಸಾಂಪಲ್ಗೆ ಕಾಂತಾರ ಯಾವ ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡಿಲ್ಲ ಮೇಡಮ್, ಅದು ನಮ್ಮ ಬೆಂಗಳೂರಲ್ಲೇ ಕಮ್ಮಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು. ರೇಟು ಜಾಸ್ತಿ ಇಲ್ಲ, ಮಾಮೂಲು ರೇಟ್ ಇತ್ತು. ಹೋಗ್ತಾ ಥಿಯೇಟರ್ಗಳು ಬೆಳೀತಾ ಹೋಯ್ತು. ಆ ರೇಂಜ್ಗೆ ಕಲೆಕ್ಷನ್ ಆಗಿದೆ. ಹಾಗಾದ್ರೆ 200 ರೂಪಾಯಿ ರೇಟಲ್ಲಿ ಅದು ಅಷ್ಟು ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿಲ್ವಾ? ಅಧ್ಯಕ್ಷ ಈಗ ಬಜೆಟ್ ಅಲ್ಲಿ ಬಂದಿರುವಂತ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದು ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ ಅಂತ ಆಗಿತ್ತು. ಇಷ್ಟು ದಿವಸ ತಗೊಂಡಿದ್ದಾರೆ. ಈ 15 ದಿವಸದಲ್ಲಿ ಆಗುತ್ತಾ ಅದು? ಕನ್ಫರ್ಮ್ ಖಂಡಿತ ಆಗುತ್ತೆ ಮೇಡಮ್. ಇದು ಈ ಸಲ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಬಂದಿದ್ದಾರೆ.
ಲಾಸ್ಟ್ ಟೈಮ್ ಆಗ್ಲೇ ಹೇಳಿದ್ರು ಅಲ್ಲಲ್ಲ ಯಾಕೆಂದ್ರೆ ಮೇಡಮ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ ನೀವಾಗ ಸಾರಾ ಗೋವಿಂದ್ ಸರ್ ಹೇಳ್ದಂಗೆ ಮಾಡ್ಲೇಬೇಕು. ಈಗ ನಿಮ್ಮಲ್ಲೇನೆ ಈಗ ನೀವು ಹೇಳ್ದ ಕೆಲ ಡಿಸ್ಟ್ರಿಬ್ಯೂಟ್ರು ದೊಡ್ಡ ಸಿನಿಮಾಗಳ ತರ ಡಿಸ್ಟ್ರಿಬ್ಯೂಟ್ರೆ ಇನ್ನು 15 ದಿನದಾಗ ಬೇರೆ ಕಡೆ ಅಥವಾ ಕೋರ್ಟ್ಗೆ ಹೋಗ್ಬೋದು, ಸ್ಟೇ ತರ್ಬೋದು, ಮತ್ತೆ ಅದೇ ಕತೆ ಬರಲ್ಲ. ನಮ್ಮ ಗೌರ್ಮೆಂಟ್ ನೋಡಿ ಸರ್, ಏನೇ ಮಾಡಿದ್ರು ಅದನ್ನ ನಾವು ಮೊದಲಾದಾಗೆ ಬಿಡಲ್ಲ. ಏನೇ ಆದ್ರೂ ಅದನ್ನ ನಾವು ಸರ್ ಸರ್ಕಾರನೂ ಕೈಗೆ ತಗೊಳ್ತದೆ. ಒಂದೆರಡು 2015 ಇದೇ ಹೇಳಿದ್ರು ನಾವು ಯಾವ್ದೇ ಕಾರಣಕ್ಕೆ ಬರಲ್ಲ ಅಂತ ಹೇಳಿ. ಮಲ್ಟಿಪ್ಲೆಕ್ಸ್ ಅವ್ರು ಬಂದ್ರು ಹೋಗ್ಬೋದು, ಅಲ್ಲಿ ನಿಂತೋಯ್ತು. ಯಾಕೆ ಒಂದು ದಿವಸ ಟೈಮ್ ಇದೆ ಮತ್ತೆ ನಾನು ಹೇಳ್ತೀನಿ ನೋಡಿ ಒಂದು ಕಾರಣ ಯಾವ ಇಲಾಖೆಯಿಂದ ಆಗ್ಬೇಕಾಗಿತ್ತು ಆ ಇಲಾಖೆಯಿಂದ ಸರಿ ಆಗ್ಲಿಲ್ಲ, ಅದು ಅಲ್ಲಿ ತಪ್ಪಾಯ್ತು. ಒಪ್ಪದೇ ಇದ್ರು ಜಾರಿ ಆಗುತ್ತೆ. ಖಂಡಿತ ಜಾರಿ ಆಗುತ್ತೆ ಸರ್, ಈ ಅಧಿಸೂಚನೆ ಅದರಲ್ಲಿ ಅನುಮಾನನೇ ಬೇಡ. ಸರ್ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾರಲ್ಲ, ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗ ಏನು ಅಧಿಸೂಚನೆ ಮಾಡಿ 200 ರೂಪಾಯಿ ಮಾಡಿದಾರಲ್ಲ, ಅದನ್ನ ಮಲ್ಟಿಪ್ಲೆಕ್ಸ್ನಲ್ಲಿ ಅವರು ಯಾವ ರೀತಿ ತಗೋಬೇಕು ಅಂತ ಸರ್ಕಾರದಿಂದ ಬಂದಾಗ ಅವರು ಏನ ಸೇಮ್ 200 ರೂಪಾಯಿ ಟಿಕೆಟೇ ಮಾಡಿದಾಗ ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ? ಅಲ್ಲ ಜನರಿಗೆ ನೋಡಿ ಒಂದ್ಸರಿ ನಿಮ್ಗೆ ಹೇಳ್ತೀನಿ, ಇವತ್ತು ದಿವಸ ನೀನು ಹೋಗಿ ನೋಡಿ 10 ಜನ 15 ಜನ 20 ಜನ ಇರ್ತಾರೆ. ಯಾವುದೋ ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ಬಂದಾಗ ಒಂದು 10 ಜನ ಕಾಣಿಸ್ತಾರೆ. ನಿಮಗೆ ಕಮ್ಮಿ ರೇಟ್ ಇದ್ದಾಗ ಜಾಸ್ತಿ ಜನ ಬರ್ತಾರೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನೋಡ್ಲಿ ಅವರು ಒಂದು 6 ಈಗ ನಾನು ಹೇಳ್ತೀನಿ, ಒಂದು 6 ತಿಂಗಳು ಮಾಡಿ ನೋಡೋಣ ಏನಾಗುತ್ತೆ. ಇಂಡಸ್ಟ್ರಿ ಬೆಳೆಯುತ್ತೆ ಸರ್. ನಾವೇನು ಬೇರೆ ಭಾಷೆ ತುಳಿಬೇಕು ಅಂತ ನಾವು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಇಲ್ಲಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅನ್ನೋದ್ರಿಂದ ನಮ್ಮ ಉದ್ದೇಶ. ನರಸಿಂಹ ಸರ್, ಈಗ ಕರಡು ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಆದೇಶ ಅಲ್ಲ. ಹೌದು. ರೂಲ್ಸ್ ಪ್ರಕಾರ 15 ದಿನ ಅಬ್ಜೆಕ್ಷನ್ ಕೊಡ್ಲೇಬೇಕು. ಹೌದು. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನೀವೇನಾದ್ರೂ ಸಲಹೆಗಳನ್ನ ಕೊಡ್ತೀರಾ ಅಥವಾ ನಿಮ್ಮದು ಏನು ಸಲಹೆಗಳಿಲ್ವಾ? ಯಾಕಂದ್ರೆ ನೀವು ನಿರ್ಮಾಪಕರನ್ನು ಒಳಗೊಂಡವರು. ಸೊ ನಿರ್ಮಾಪಕರ ಪರವಾಗಿ ಏನಾದ್ರು ಸಲಹೆಗಳಿದ್ದಾವ? ನಿಮ್ಮ ಸಜೆಷನ್ಸ್ ಏನಾದಿದ್ದಾವ? ಕೊಡ್ತೀರಾ ಏನಾದ್ರು? ಸರ್ ಖಂಡಿತ ನಮ್ಮನ್ನು ಕೇಳಿದವ್ರು ಕೊಟ್ಟಿದ್ವಿ. ನಿಮ್ಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳೋಕೆ ಇಷ್ಟಪಡ್ತಾ ಇದ್ವಿ. ನೀವೆಲ್ಲ ಪಬ್ಲಿಕ್ ಹೋಗಿ ವಿಚಾರಿಸಿ. ಅಲ್ಲಲ್ಲ ತಾವು ಪಬ್ಲಿಕ್ ವಿಚಾರಿಸಿ ಇದು ಅನುಕೂಲ ಆಗಿದೆ ಅನ್ನೋದು ಸರ್ ಇದನ್ನ ಸರ್ 15 ದಿನ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಸಲಹೆಗಳಿದ್ರೆ ಅಬ್ಜೆಕ್ಷನ್ಸ್ ಇದ್ರೆ ಸಲ್ಲಿಸಿ. ಈ 15 ದಿನದಲ್ಲಿ ಸಜೆಷನ್ಸ್ ಕೊಡ್ತೀರಾ? ಸರ್ ಒಂದು ನಿಮಿಷ ಒಳ್ಳೇದಿದ್ರೆ ಅವ್ರು ಏನಾದ್ರು ಬಂದು ಕೇಳಿದ್ರೆ ಕೊಡೋಣ. ನಾವಿವತ್ತು ಇದನ್ನು ಮಾಡಿರೋದು ಎಲ್ಲರನ್ನು ಕೇಳೇ ಮಾಡಿರೋದ್ರಿಂದ ಯಾರು ಎಲ್ಲರೂ ಕೂಡ ಇವಾಗ ನಮಗೆ ದೂರವಾಣಿ ಮುಖಾಂತರ ಮಾಡಿ ಇಡೀ ಚಿತ್ರರಂಗಕ್ಕೆ ಬೆಳವಣಿಗೆಗೆ ನೀವು ಸಹಕಾರಿಯಾಗಿ ನಿಂತಿದ್ದೀರಾ ಅಂತ ಹೇಳಿದರೆ, ಅದು ಮೀರಿ ಅವ್ರಿಗೆ ಏನಾದ್ರು ಸಲಹೆ ಸೂಚನೆಗಳು ಬೇಕು ಅಂದ್ರೆ ನಿಮ್ಮ ನಿರ್ಮಾಪಕರ ಸಂಘದಿಂದ ಏನಾದ್ರು ಸಲಹೆ ಕೊಡ್ತೀರಾ? ಯಾಕಂದ್ರೆ ನೀವು ಅದರಲ್ಲಿ ಇದ್ದೀರಿ. ನಿರ್ಮಾಪಕರ ಸಂಘ ಸೇರಿದ್ರೆ ವಾಣಿಜ್ಯ ಮಂಡಳಿ. ನಿರ್ಮಾಪಕರಿಗೆ ಒಪ್ಪಿಗೆ ಇದೆಯಾ? ಎಲ್ಲಾ ನಿರ್ಮಾಪಕರಿಗೆ ಒಪ್ಪಿಗೆ ಇದೆಯಾ? ಸರ್ 100ಕ್ಕೆ ಒಂದು ನಿಮಿಷ ಯಾರೋ ಬಿಸ್ನೆಸ್ ಮಾಡುವಂತವ್ರು ಇನ್ನೊಬ್ರು ಏನೋ ಒಂದು ಇದ್ ಮಾಡ್ಬೋದು. ಅಷ್ಟು ಬಿಟ್ರೆ 100ಕ್ಕೆ 95% 99% ಈ ಜಾರಿಗೆ ಎಲ್ರಿಗೂ ಒಪ್ಪಿಗೆ ಇದೆ ಸರ್. ಅದರಲ್ಲಿ ಅನುಮಾನ ಬೇಡ ಸರ್, ಪ್ಲೀಸ್. ಸರ್ ಅದೇ ಸರ್ ಈಗ ಒಂದೆರಡು ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಗಳಿದೆ, ಮತ್ತೆ ಒಂದು ಬೆರಳಿಕೆಯಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ. ಅವ್ರೇನಾದ್ರೂ ಒಂದು ರೀತಿ ಆಕ್ಷೇಪ ಇದು ಮಾಡಿದ್ರೆ ಸೊ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಜೊತೆಗೆ ಈಗ ಆಂಧ್ರದಲ್ಲಿ ಏನಾದರೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು ಅಂದರೆ ಅಲ್ಲಿನ ಸರ್ಕಾರಕ್ಕೆ ಹೋಗಿ ಅವರು ನಮ್ಮ ತೆಲುಗು ಸಿನಿಮಾಗೆ ಜಾಸ್ತಿ ರೇಟ್ ಮಾಡಿ ಅಂತ ಹೇಳ್ತಾರೆ. ಒಂದು 3-4 ದಿನ ಅವ್ರಿಗೆ ರೇಟ್ ಜಾಸ್ತಿ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಮತ್ತೆ ಮಿಡ್ ನೈಟ್ ಶೋಗಳು ಹಾಕೊಳ್ಳೋಕ್ಕೆ ಆ ಥರ ನೀವು ಏನಾದರೂ ಅವ್ರ ಬೆಂಬಲವಾಗಿ ನಿರ್ಮಾಪಕರ ಜೊತೆ ಬೆಂಬಲವಾಗಿ ನಿಲ್ತೀರಾ? ಅದರ್ವೈಸ್ ಅವ್ರ ಆಕ್ಷೇಪಕ್ಕೆ ಏನು ನಿರ್ಧಾರ ತಗೊಳ್ತೀರಾ? ಅಕಸ್ಮಾತ್ ಏನಾದರೂ ಅವರು ನೋಡಿ, ನಮ್ಮ ಒಂದು ಅಂತ ಒಂದು ಚಿತ್ರ ಬಂದಾಗ ನಮಗೂ ಕೂಡ ಕಾಳಜಿ ಇದೆ. ಖಂಡಿತವಾಗಿ ಅವರ ಏನು ಒಂದು ಏನು ಮನವಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಯಾಕೆಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಆ ಥರ ಮಾಡಿಕೊಟ್ಟಿದ್ರೆ ಅದನ್ನ ಅಳವಡಿಸ್ಕೊಡಿ ನಮ್ಮ ಚಿತ್ರಕ್ಕೆ ಅಂತ ನಾವು ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ಅವರು ನಮ್ಮ ಕನ್ನಡ ನಿರ್ಮಾಪಕ, ಅವ್ರು ಉಳಿಬೇಕು. ಆಂಧ್ರದಲ್ಲಿ ಪವನ್ ಕಲ್ಯಾಣ ಹೇಳಿದ್ರೆ ₹1 ನಾವು ಚಾರ್ಜ್ ಕೇಳಿದ್ದಾರೆ. ₹1 ಚಾರ್ಜ್ ಮಾಡಿದ ಪವನ್ ಕಲ್ಯಾಣ ಇಲ್ಲಿವರೆಗೂ ನಮ್ಗೆ ಯಾರು ಹೇಳಿಲ್ಲ ಸರ್. ಅವ್ರು ಬಂದು ನಮ್ಗೆ ಹೇಳಿದ್ರೆ ಖಂಡಿತ ಕೊಡ್ತಾರೆ.
ಸರ್ ಅದೇ ಸರ್ ಈ ಸಲಹೆ ಇದೆ ಅಂತ ಗೊತ್ತು ಅವರಿಗೂ. ಈಗ ಒಂದು ದೊಡ್ಡ ಸಂಸ್ಥೆ ಪ್ರೊಡಕ್ಷನ್ ಹೌಸು ಮತ್ತೆ ಒಬ್ಬ ದೊಡ್ಡ ಸ್ಟಾರ್ ನಟ ಹೋಗಿದಾರಲ್ಲ CM ಹತ್ರ ಸಂಪರ್ಕ ಮಾಡಿದಾರಲ್ಲ, ಅವ್ರಿಗೆ ಗೊತ್ತು ತೆಲುಗುನಲ್ಲಿ ಈ ಥರ ಇದೆ, ತಮಿಳಲ್ಲೂ ಈ ಥರ ಇದೆ. ಸಿನಿಮಾ ರಿಲೀಸ್ ಮಾಡಿದಾಗ ಹೋಗಿ ಸರ್ಕಾರಕ್ಕೆ ಅನುಮತಿ ಕೇಳ್ತಾರೆ. ಅವಾಗ ಒಂದಷ್ಟು ಒಂದು ₹100 ಎಕ್ಸ್ಟ್ರಾ ಮಾಡ್ಕೊಳಕ್ ಪರ್ಮಿಷನ್ ಕೊಡ್ತಾರೆ 2 days 3 days ಅಂತ. ಅದು ಗೊತ್ತಿದ್ರು ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ. ಅಲ್ಲ ಈಗ ಇರಿ ಅವ್ರಿಗೆ ಜಾರಿ ಆಗ್ಲಿ ಅದ್ರ ಬಗ್ಗೆ ಯಾರೇ ಆಗಲಿ. ಈಗ ಹಿಂಗೆ ಹೇಳಿದ್ರು, ಕಮಲ ಹಾಸನ್ ಚಿತ್ರಗಳನ್ನ ನಾವು ಇಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತಲೂ ಮಾತಾಡಿದ್ದಾರೆ. ಅದೆಲ್ಲ ಇರುತ್ತೆ, ನಡ್ಕೊಂಡು ಹೋಗುತ್ತೆ. ಏನೇ ಬಂದರೂ ಕನ್ನಡ ಚಿತ್ರರಂಗಕ್ಕೆ ಅನ್ಯಾಯವಾಗ್ತಾ ಇರೋ ರೀತಿಯಲ್ಲಿ ನಾವು ಅವ್ರಿಗೆ ಸಹಕಾರಿ. ಸರ್ ಈಗ ನೀವು ಜಾರಿ ಆಗ್ಲಿ ಅಂತ ಹೇಳ್ತಿದ್ರೆ ಆಮೇಲೆ ಮಾತಾಡೋಣ ಅಂತ. ಹಂಗಾದ್ರೆ ಈ 15 ದಿವಸದಲ್ಲಿ ನಿಮ್ಮವರೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಅದಕ್ಕೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ವಾ ಹೇಗೆ? ನೋಡಿಮ್ಮ, ಇದು ಸರ್ಕಾರ ಏನ್ ಮಾಡ್ತಾ ಇದೆ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಅವ್ರು ಯಾರು ನಮ್ಗೆ ಈ ಥರ ಆಗ್ಬೋದು, ನಮ್ಗೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಅವರು ಒಂದು ಕಷ್ಟ ಹೇಳ್ಕೋಬೋದು. ಆದರೆ ಅದನ್ನು ಪರಿಹಾರ ಮಾಡೋದು ಸರ್ಕಾರ. ನಾವು ಅವಾಗ ನಮ್ಮನ್ನು ಕರೀತಾರೆ, ಕರೆದಾಗ ನಾವು ಕೂತ್ಕೊಂಡು ಅವ್ರಿಗೆ ಹೇಳ್ತೀವಿ. ಈಗ ಒಂದೇ ತಿಳ್ಕೊಳ್ಳಿ, ಯಾರು ಏನು ಕೇಳಿದ್ರು ಅವ್ರು ಇಷ್ಟೇ ತಿಳ್ಕೊಳ್ಳಿ. ತಮಿಳ್ನಾಡಲ್ಲಿರುವಾಗ ಇಲ್ಲಿ ಯಾಕೆ ಇರಬಾರ್ದು? ಅದು ಒಂದೇ ನನ್ನ ಪ್ರಶ್ನೆ. ಎಲ್ಲ ಕಡೆ ಇದೆ. ಕೇರಳ ಇವನ್ ಯಾವುದೇ ಸ್ಟೇಟಲ್ಲಿ ಕೂಡ 150, ಅದರಲ್ಲೂ ನಿಮಗೆ ಮಹಾರಾಷ್ಟ್ರದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸ್ತಾವ್ರೆ. ಅವ್ರು ಯಾವ ಕಾರಣದಲ್ಲೂ ಅವ್ರು ನಿಮಗೆ 1-2 ದಿನ ಕೇಳಿದ್ರಲ್ಲ ಬೇಸು, ಅದನ್ನು ಕೊಡ್ತಾ ಇಲ್ಲ. ಆ ರೀತಿ ಪಾಲನೆ ಮಾಡ್ತಾವ್ರೆ. ಎಲ್ಲ ರಾಜ್ಯದಲ್ಲಿ ಇರುವಾಗ ಈ ರಾಜ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊಬೇಕು. ನಾವು ಅದನ್ನು ಅವರಲ್ಲಿ ಮನವಿ ಮಾಡ್ಕೊಡ್ತೀವಿ. ಇವಾಗ ನಾವು ಕರೆದಿರೋದು ಒಂದು ಸರ್ಕಾರಕ್ಕೆ ಒಂದು ಕೃತಜ್ಞತೆ ಹೇಳಿ, ಇದು ಯಾರ್ಯಾರು ಏನೇನು ನಿಮ್ಮ ಕಷ್ಟ ಸುಖ ಏನಿದೆಯೋ ಬಂದು ನಮ್ಮ ಹತ್ರ ಹೇಳ್ಕೊಡಿ. ಅಥವಾ ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಹೇಳೋದು, ಕೋರ್ಟ, ಅದೆಲ್ಲ ಬೇಡಿ ಅಂತ ಅವ್ರನ್ನ ನಾವು ಮನವಿ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ಯಾರಿಗೂ ಎಲ್ಲದಕ್ಕೂ ಇದೆ, ಮರಕ್ಕೆ ಮರ ಇದ್ದೇ ಇದೆ. ಅವ್ರು ಏನು ಮಾಡಿದ್ರು ಅದನ್ನ ಫೇಸ್ ಮಾಡೋ ಶಕ್ತಿ ನಮಗೂ ಇದೆ, ನಾವು ಸರ್ಕಾರಕ್ಕೂ ಇದೆ. ಥ್ಯಾಂಕ್ ಯು. ಈಗ ₹200 ಆಗಿದೆ, ಸಂತಸ ಜಾರಿಯಾಗಿ ಒಳ್ಳೇದು. ಇದ್ರ ಜೊತೆಗೆ ಕೆಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಪಾಪ್ಕಾರ್ನು, ವಾಟರ್ ಬಾಟ್ಲು, ಡ್ರಿಂಕ್ಸ್ಗಳಿಗೆಲ್ಲ ಗಗನಕ್ಕೇರಿದೆ ದುಬಾರಿ ಬೆಲೆ. ಮಿಡ್ಲ್ ಕ್ಲಾಸ್ ಅಲ್ಲಿ ₹200 ಒಳ ಕೊಟ್ಟು ಹೋದ್ರೆ ಒಳಗಡೆ 2000 ಅದು ಕೊಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಮಾತಾಡೋದು ಸರ್. ನಾನು ಒಂದು ಮಾತಾಡಿದ್ದು ಕೇಳಿ, ಇದು ಬಹಳ ವರ್ಷದಿಂದನೂ ನಾನು ಇದ್ದೇ ಇದೆ. ಈಗ ಮಲ್ಟಿಪ್ಲೆಕ್ಸ್ನಲ್ಲಿ ಇವತ್ತು ಏನು ಅವರು ತಿಂಡಿ ಪದಾರ್ಥಗಳು ಏನು ಸರ್, ಅದು ಅವರು ಗ್ರಾಹಕರ ಆಯ್ಕೆ, ತಗೋಬಹುದು ಬಿಟ್ಟರೆ ಬಿಡ್ಬೋದು. ಆದ್ರೆ ಟಿಕೆಟ್ ರೇಟ್ ಬಂದಾಗ ನಾವು ಅಷ್ಟು ಕೊಡ್ಲೇಬೇಕಲ್ವಾ ಸರ್? ಇದು ಮುಖ್ಯ ಅಲ್ವಾ? ಹೋಗೋದು ಏನೇ ಆಗಲಿ ಸರ್, ಮಲ್ಟಿಪ್ಲೆಕ್ಸ್ ಅಲ್ಲೂ ಕೂಡ ಹೊರೆ ಆಗ್ಬಾರ್ದು ಸರ್ ಜನಕ್ಕೆ. ಆ ಸಲ ಟಿಕೆಟ್ ಎಷ್ಟು ದರ ಜಾಸ್ತಿ ಆಗ್ತದೋ ಅದೇ ರೀತಿ ಈ ಉತ್ತರ ಕರ್ನಾಟಕ ಇಂಟೀರಿಯರ್ ಪ್ಲೇಸ್ ಹೋದ್ರೆ 4 ತಾಸಲ್ಲಿ ಟೆಲಿಗ್ರಾಮು ಅದೇನೋ 2-3 ಆ್ಯಪ್ ಅಲ್ಲಿ ಸಿನಿಮಾಗಳು ಇದಾಗ್ತಾ ಇದೆ. ಸೊ ಅದಕ್ಕೆ ಇವಾಗ ನೀವು ಗೃಹ ಇಲಾಖೆಯಿಂದ ಕಟ್ಟುನಿಟ್ಟಾಗಿ ಅಥವಾ ಟೆಲಿಗ್ರಾಮ್ ಬ್ಯಾನ್ ಮಾಡ್ಬೋದಲ್ಲ? ಅದನ್ನು ಕೂಡ ನಡೆಯುತ್ತೆ ಸರ್ಕಾರಕ್ಕೆ. ಸೆಂಟ್ರಲ್ ಲೆವೆಲ್ ಮಾತುಕತೆ ಆಗ್ತಾ ಇದೆ, ಅದನ್ನು ಕೂಡ ಚರ್ಚೆ ಮಾಡಿ SIMC ಕಡೆಯಿಂದ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.